ದೇಶಕ್ಕೆ ಯೋಧ ನಾಡಿಗೆ ರೈತ ಎನ್ನುವಂತೆ ಸುದೀರ್ಘವಾಗಿ ದೇಶ ಸೇವೆಯಲ್ಲಿ ನಿರತರಾಗಿ ಆಪರೇಷನ್ ಸಿಂಧೂರ ಸೇರಿದಂತೆ ದೇಶಕ್ಕೆ ಒದಗಿದ ಹಲವು ವಿಪತ್ತುಗಳಲ್ಲಿ ಜಯಗಳಿಸಿ ಇದೀಗ ನಿವೃತ್ತಿಯನ್ನ ಪಡೆದು ಮರಳಿ ತವರಿಗೆ ಬಂದಂತಹ ವೀರಯೋಧ ಶ್ರೀ ಮೇಘರಾಜ್ ನಾಮದೇವ್ ಕಂಬಾರ್ ಇವರನ್ನ ಕಂಬಾರ ಕ್ಷೇಮಾಭಿವೃದ್ಧಿ ಸಂಘದಿಂದ ಗೌರವಿಸಿ ಸನ್ಮಾನಿಸಲಾಯಿತು. ಮುಧೋಳ ನಗರಸಭೆಯ ಅಧ್ಯಕ್ಷರಾದ ಶ್ರೀಮತಿ ಸುನಂದಾ ತೇಲಿ ಇವರು ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಿದ್ರು. ಜೊತೆಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀ ರಮೇಶ್ ಕಾಳಪ್ಪ ಕಂಬಾರ್ ಇವರು ವಹಿಸಿಕೊಂಡಿದ್ರು. ಮುಖ್ಯ ಅತಿಥಿಗಳಾಗಿ ಸಿದ್ದಪ್ಪ ಕಂಬಾರ್, ಯಲ್ಲಪ್ಪ ಕಂಬಾರ್, ರಾಜು ಕಂಬಾರ್, ಈರಪ್ಪ ಕಂಬಾರ್, ಕೃಷ್ಣ ಭಜಂತ್ರಿ, ಆನಂದ್ ಕಂಬಾರ್ ಹೀಗೆ ಹಲವಾರು ಗಣ್ಯಾತಿಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಇವತ್ತಿನ ಮುಧೋಳ ತಾಲೂಕಿನಲ್ಲಿ ನಾನು ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸ್ತಾ ಇರೋದನ್ನು ನೋಡಿ ನನಗೆ ಮುಧೋಳ ತಾಲೂಕಾ ಕಂಬಾರ್ ಸಮಾಜದಿಂದ ಸನ್ಮಾನ ಕಾರ್ಯಕ್ರಮವನ್ನು ಮಾಡಬೇಕಾಗಿ ಕಂಬಾರ್ ಬಾಂಧವರಿಗೆ ಹಾಗೂ ಕಂಬಾರ್ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನಮಸ್ಕಾರ ಎಲ್ಲರಿಗೂ. ವಿಷಯ ಏನಪ್ಪ ಅಂದ್ರೆ ನಮ್ಮ ಕಂಬಾರ್ ಸಮಾಜ ವತಿಯಿಂದ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಮೇಘರಾಜ್ ಕಂಬಾರ್ ಅವರು ಆರ್ಮಿ ಸರ್ವಿಸ್ ಮ್ಯಾನ್. ವಿಷಯ ಏನಪ್ಪ ಅಂದ್ರೆ ಆಪರೇಷನ್ ಸಿಂಧೂರದಾಗ ಅವರು ಭಾಗವಹಿಸಿದ್ರು. ಅದು ನಮಗೆ ಖುಷಿ ಅನಿಸಿ ನಾವು ಅವ್ರ ಬಗ್ಗೆ ಸನ್ಮಾನ ಇಟ್ಕೊಂಡಿದ್ವಿ. ಆ ಸನ್ಮಾನ ಕಾರ್ಯಕ್ರಮ ಯಶಸ್ವಿಗೊಳಿಸಿವಿ. ಯಾಕಪ್ಪ ಅಂದ್ರೆ ಒಂದು ಆರ್ಮಿ ಒಳಗೆ ಸೇವೆ ಸಲ್ಲಿಸೋದಂದ್ರೆ ಸಾಮಾನ್ಯ ಅಲ್ಲ. ಅದ್ರೊಳಗೂ ಅವ್ರು ಜಯಶಾಲಿ ಆಗಿ ಬಂದಾರ ಅನ್ನೋ ಉದ್ದೇಶಕ್ಕೆ ನಾವು ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಇಷ್ಟು ಹೇಳಿ ನಾನು ಮಾಡಿ. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಪುರಂದರ್ ಕಂಬಾರ್ ಅಂಥೇಳಿ, ಕಂಬಾರ್ ಸಮಾಜದ ಉಪಾಧ್ಯಕ್ಷನಾಗಿ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ನಮಗೆ ಒಂದು ಹೆಮ್ಮೆ ವಿಷಯ ಏನಪ್ಪ ಅಂದರೆ ಇವತ್ತು ಸಾಕಷ್ಟು ನಾವು ಇವತ್ತಿಲ್ಲಿ ನೆಮ್ಮದಿಯಾಗಿದ್ದೀವಿ ಅಂದರೆ ನಮ್ಮ ದೇಶದ ಸೈನಿಕರಿಂದ ನಾವು ಇಲ್ಲಿ ಇವತ್ತು ನೆಮ್ಮದಿಯಾಗಿದ್ದೀವಿ ಅಂತ ಹೇಳ್ಬೋದು. ಯಾಕಂದರೆ ಈಗ ಮೊನ್ನೆ ನಡೆದಂಥದ್ದು ಒಂದು ಆಪರೇಷನ್ ಸಿಂಧೂರದಲ್ಲಿ ನಮ್ಮ ಸಮಾಜದ ಕಂಬಾರ್ ಸಮಾಜದ ಒಬ್ಬ ನಮ್ಮ ಬಂಧು ಅವು ಯಶಸ್ವಿಯಾಗಿ ಅಲ್ಲಿ ಒಂದು ಕಾರ್ಯವನ್ನು ನಿರ್ವಹಿಸಿ ತಾಯ್ನಾಡಿಗೆ ವಾಪಸ್ ಬಂದಾಗ ನಮ್ಗೆ ತುಂಬ ಖುಷಿಯಾಗಿ ನಮ್ಮ ಸಮಾಜ ವತಿಯಿಂದ ಅವರಿಗೆ ಒಂದು ಗೌರವ ಸಲ್ಲಿಸಿದ್ವಿ. ಅದು ಕುರಿತಾಗಿ ಇವತ್ತು ನಾವು ಎಲ್ಲರೂ ಇವತ್ತು ಸಂತೋಷದಿಂದ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ವಿ ಅಂತ ಹೇಳಲಿಕ್ಕೆ ಇಚ್ಛಪಡ್ತೀವಿ. ನಮಸ್ತೆ ಎಲ್ಲರಿಗೂ.